ಡಿಜಿಟೆಕ್ ಅವರ ರಿಂಗ್ ಲೈಟ್ ತರಿಸಿದ್ದೀವಿ. ಸೊ ಅವ್ರದ್ದೇ ಯಾಕೆ ತರಿಸಿದ್ದೀವಿ ಅಂತ ಅಂದರೆ, ಇಲ್ಲೇ ನೀವು ನೋಡ್ತಾ ಇರ್ಬೋದು 11 PM ಇದು ಸ್ಟ್ಯಾಂಡ್ ಆ್ಯಂಡ್ ದೆನ್ ಸೊ ಅದಲ್ಲ, ವರ್ಕಿಂಗ್ ಓವರ್ 6 hours ಇಸ್ ನಾಟ್ ರೆಕಮೆಂಡೆಡ್. ಇದನ್ನ ಕೊಡಬೇಡಿ, ಮತ್ತು ಇದನ್ನು ಡೈರೆಕ್ಟಾಗಿ ಲೈಟ್ನ ನೋಡಬೇಡಿ, ಕಣ್ಣಿಗೆ ಎಫೆಕ್ಟ್ ಅಂತ ಅಂದ್ಬಿಟ್ಟು ಇಲ್ಲೂ ಕೊಟ್ಟಿದ್ದು. ಫ್ಯೂಚರಲ್ಲಿ ಹೋಲ್ಡರ್ ಕೊಡ್ಬೋದು ಗೈಸ್ ಇದಕ್ಕೆ. ಸೊ ನಿಮಗೂ ಅರ್ಥ ಆಗುತ್ತೆ, ಹೊಸ ಕ್ರಿಯೇಟರ್ಸ್ ಯಾರಾದರೂ ನೋಡ್ತಾ ಇದ್ದರೆ ನಾನು ಇದ್ರಲ್ಲಿ ತೊಗೊಂಡಿರೋದು ನೋಡಿ, ವಾಮು ಬ್ರೈಟು. ವಾಟ್ಸಪ್ ಫಾರ್ಮ್ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗು ನಾನು ಊಟ ಎಲ್ಲ ಮಾಡಿಕೊಂಡು ಡಿನ್ನರ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಸೀನ್ ಅಂತ ಅಂದರೆ ಗೈಸ್, ನೆನ್ನೆ ನಾನೊಂದು ಗ್ಯಾಡ್ಜೆಟ್ ತರಿಸಿದ್ದೀನಿ. ಸೊ ಏನಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಗೈಸ್, ನೆನ್ನೆ ನಾನೊಂದು ಗ್ಯಾಡ್ಜೆಟ್ ತರಿಸಿದ್ದೀನಿ. ಸೊ ಇಲ್ಲೇ ಇದೆ ನೋಡಿ. ಸೊ ಡಿಜಿಟೆಕ್ ಅವರ LED ರಿಂಗ್ ಲೈಟ್. ಸೊ ಗೈಸ್, ತುಂಬ ತಿಂಗಳಿಂದ ಅನ್ಕೋತಾ ಇದ್ದೆ ತಗೋಬೇಕು ಅಂತ ಅಂದ್ಬಿಟ್ಟು. ಇವಾಗ ನಾವು ಡಿಜಿಟೆಕ್ ಅವರ ರಿಂಗ್ ಲೈಟ್ ತರಿಸಿದ್ದೀವಿ. ಸೊ ಅವ್ರದ್ದೇ ಯಾಕೆ ತರಿಸಿದ್ದೀವಿ ಅಂತ ಅಂದರೆ, ಸೊ ಅದೊಂದು ಕಂಪ್ನಿದು ಗೈಸ್, ಡಿಜಿಟೆಕ್ಕು. ಆ್ಯಂಡ್ ನಾನು ನೋಡ್ದಂಗೆ ಆಲ್ಮೋಸ್ಟು ಡಿಜಿಟೆಕ್ ಲೈಟ್ ಚೆನ್ನಾಗಿ ಬರುತ್ತೆ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಇನ್ನು ನಾರ್ಮಲ್ ಲೈಟ್ಗಳು ಸಿಗುತ್ತೆ, ರಿಂಗ್ ಲೈಟು, ಬಟ್ ನಾನು ಅದು ತಗೊಳಕ್ಕೆ ಹೋಗಲ್ಲ ಗೈಸ್. ತುಂಬ ಕಮ್ಮಿಗೆ ಸಿಗುತ್ತೆ. ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ, ನಮ್ಮ ದೊಡ್ಡಮ್ಮವ್ರ ಮನೆಯಲ್ಲೇ ಏನೋ ಆನ್ ಮಾಡಿದಾಗ ಬೆಂಕಿ ಆಗ್ಬಿಟ್ಟಿತ್ತಂತೆ. ಅದಕ್ಕೋಸ್ಕರ ಸುಮ್ಮನೆ ಯಾಕೆ ರಿಸ್ಕು, ಸೊ ಮನೆಯವರೆಲ್ಲ ಯೂಸ್ ಮಾಡಬಹುದು ಮುಂದಕ್ಕೆ, ಹೇಳೋಕ್ಕಾಗಲ್ಲ. ಅದಕ್ಕೆ ಯಾಕೆ ಅಂತ ಅಂದ್ಬಿಟ್ಟು ಸೇಫ್ ಆಗಿರಲಿ ಅಂತ ಅಂದ್ಬಿಟ್ಟು ಕಂಪ್ನಿದೇ ತರಿಸ್ದೆ ನಾನು. ಸೊ ಇವಾಗ ಬನ್ನಿ ಗೈಸ್, ಇದನ್ನ ಓಪನ್ ಮಾಡಿ ಒಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನೋಡುವ. ಕಾಂಬೋ ಪ್ಯಾಕ್ ವಿತ್ ನೋಡೋಣ ಇರಿ, ಫಸ್ಟು ಬಾಕ್ಸಲ್ಲಿ ಏನೇನಿದೆ ಅಂತ. ಕಾಂಬೋ ಪ್ಯಾಕ್ ವಿತ್ 5 feet ಲೈಟ್ ಸ್ಟ್ಯಾಂಡು, 30 ವ್ಯಾಟ್ ಇದು, ಓಕೆ. ಸೊ ಗೈಸ್, ಇದನ್ನು ಅಷ್ಟೇ. ಸೊ ನಾನು ಹೋಗಿ ಆಫ್ಲೈನಲ್ಲಿ ಏನು ತಗೊಬಂದಿಲ್ಲ. ಆಫ್ಲೈನಲ್ಲಿ ನನಗೆ ಸಿಗೋ ಡೌಟು ಅಂತ ಅಂದ್ಬಿಟ್ಟು, ಸೊ ನಿನ್ನೆ ನೈಟು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ನಾನು. ಸೊ ಇಲ್ಲೇ ನೀವು ನೋಡ್ತಾ ಇರ್ಬೋದು 11 PM 23 ಮಾರ್ಚ್ ಅಂದರೆ ನಿನ್ನೆ ತರಿಸ್ಕೊಂಡಿದ್ದು. ಸೊ ಬನ್ನಿ ಗೈಸ್, ಓಪನ್ ಮಾಡೋಣ. ಸೊ ಒಳಗಡೆ ಏನಿದೆ ಮತ್ತು ಬಿಲ್ಡ್ ಕ್ವಾಲಿಟಿ ಎಲ್ಲ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡೋಣ. ಮತ್ತು ಇನ್ನೊಂದು ಗೈಸ್, ಇದರಲ್ಲಿ ನಾನೊಂದು ನಿಮಗೆ ಇದು ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ ಅಂತ ಅನ್ಕೋತೀನಿ, ಸ್ವಲ್ಪ ಜನಕ್ಕೆ. ಲೈಟ್ ಆನ್ ಮಾಡೋ ಪ್ರೊಸೀಜರು ಲೈಕ್ ಸೇಫಾಗಿ ನಿಮ್ಗೆ ಏನಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಎಂಡಲ್ಲಿ ನೋಡ್ತೀನಿ. ಸೊ ಹೊಸೊಬ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ, ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದರೆ, ಸೊ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಕ್ಸ್ನ ಓಪನ್ ಮಾಡುವ ಬನ್ನಿ ಗೈಸ್. ಸೊ ಓಕೆ ಗೈಸ್, ಇಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಮುಂದೆ ಇದೆ ಡಿಜಿಟೆಕ್ ಅವರ ರಿಂಗ್ ಲೈಟ್ ಬಾಕ್ಸ್. ಸೊ ಫಸ್ಟು ಓಪನ್ ಮಾಡಿದ್ರೆ ನಮ್ಗೆ ಏನು ಕಾಣಿಸುತ್ತೆ ಅಂತ ಅಂದರೆ, ಸೊ ನೋಡಿ ಗೈಸ್, ಮೊದಲಿದಾಗಿ ನಮಗೆ ನನ್ನ ಪ್ರಕಾರ ಇದು ಸ್ಟ್ಯಾಂಡ್ ಅನಿಸುತ್ತೆ. ಹೌದು ಗೈಸ್, ಇದು ಸ್ಟ್ಯಾಂಡ್. ಆ್ಯಂಡ್ ದೆನ್ ದಿಸ್ ಒನ್ ಇಸ್ ಅ ರಿಂಗ್ ಲೈಟ್. ಆ್ಯಂಡ್ ಮತ್ತೆ ಸೊ ಇದೊಂದು ಏನಕ್ಕೆ ಅಂತ ಗೊತ್ತಾಗಿಲ್ಲ, ಸೈಡಲ್ಲಿ ಮಡಗ್ತಾ ಇದ್ದೀನಿ. ಸೊ ಗೈಸ್, ಇದೊಂದು ತರಿಸ್ಕೊಂಡಿದ್ದೆ. ಸೊ ಇದನ್ನೇ ನಿಮ್ಗೆ ತೋರ್ಸೋಕ್ಕೆ ಹೋಗಲ್ಲ. ಸೊ ಇದೊಂದು ಕೀ ಚೈನ್ ಲೈಟ್ ಗೈಸ್. ಸೊ ಇದು ನನಗೆ ಒಳಗಡೆ ಆಗ್ತಿತ್ತು. ಸೊ ಹಂಗೆ ಬುಕ್ ಮಾಡಬೇಕಾದ್ರೂ ಒಂದೇ ಸಲ ತರಿಸ್ಕೊಂಡಿದ್ದೆ. ಸೊ ಇದು ನೋಡಿರ್ತೀರ ನನ್ನ ಪ್ರಕಾರ, ನೀವು ನೋಡಿ, ಯೂಶಲಿ ಇದು ನೋಡಿರ್ತೀರ. ಇದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ಬಾಯ್ಸಿಗೆ ಗೊತ್ತು ಜಾಸ್ತಿ. ಮೊದಲು ಇದು ಓಪನ್ ಮಾಡೋಣ ಬನ್ನಿ. ಡಿಜಿಟೆಕ್ ಅವರ ಸ್ಟ್ಯಾಂಡ್ ಗೈಸ್, ರಿಂಗ್ ಲೈಟ್ ಸ್ಟ್ಯಾಂಡ್ನ ಓಪನ್ ಮಾಡ್ತೀನಿ ಫಸ್ಟು ನಾನು, ಓಕೆನಾ. ಮತ್ತು ಇದು ಓಪನ್ ಮಾಡಾದಮೇಲೆ ಸೆಟಪ್ ಮಾಡಿ ಒಂದ್ಸಲಿ ನಾನು ನಿಮಗೆ ತೋರಿಸ್ತೀನಿ. ಯಾಕಂತ ಅಂದರೆ, ಇಲ್ಲಿ ನಾನು ಕುತ್ಕೊಂಡು ನಿಮಗೆ ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನೀಟಾಗಿ ನಿಮಗೂ ಕಾಣಿಸಲ್ಲ, ಮತ್ತು ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗಲ್ಲ ಗೈಸ್. ಇದು ಸ್ಟ್ಯಾಂಡ್. ಇದು ಸ್ಟ್ಯಾಂಡ್
ಅದ್ರ ಜೊತೆಗೆ ಬಂದಿರೋ ಕವರ್ ಇದು, ಮತ್ತು ಮೇನ್ ಲೈಟ್. ಸೊ ಗೈಸ್ ಇಷ್ಟೇನಾ, ಇನ್ನೊಂದು ಏನೋ ಐತೆ, ಇಷ್ಟೇನಾ ಅಂತ ಗೈಸ್. ಇನ್ನೊಂದು ಇದೇನು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ಫಸ್ಟು ಗೈಸ್, ಇದು ರಿಂಗ್ ಲೈಟು. ಇದಕ್ಕೆ ನಾನು ನಿಮಗೆ ಆವಾಗಲೇ ಹೇಳಿದೆ, ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಅದು ಹೆಂಗೆ ಆನ್ ಮಾಡೋದು ಅಂತ ಅಂದ್ಬಿಟ್ಟು. ಮ್ಯಾನ್ಯುಯಲ್ ಒಂದು ಕೊಟ್ಟಿದ್ದಾರೆ. ಸೊ ನಮಗೆ ಬಾಕ್ಸ್ ಒಳಗಡೆ ಏನೇನು ಸಿಗುತ್ತೆ ನೋಡೋಕ್ಕೆ ಅಂತ ಅಂದರೆ, ಒಂದು ರಿಂಗ್ ಲೈಟ್ ಮತ್ತು ಒಂದು ಸ್ಟ್ಯಾಂಡ್, ಮತ್ತು ಇದೊಂದು ಕನೆಕ್ಟರು, ಈ ರಿಂಗ್ ಲೈಟ್ಗೆ ಮತ್ತು ಸ್ಟ್ಯಾಂಡ್ಗೆ ಕನೆಕ್ಟರ್ ಇದು. ಸೊ ಇದು ಹೋಗಿ ಸ್ಟ್ಯಾಂಡ್ ಹೆಡ್ಡಿಗೆ ಹೋಗುತ್ತೆ, ಇದು ಬಂದು ಲೈಟ್ ಟೈಲ್ಗೆ ಹೋಗುತ್ತೆ. ಸೊ ಬನ್ನಿ, ಒಂದು ಯೂಸರ್ ಮ್ಯಾನ್ಯುಯಲ್ ಸಿಗುತ್ತೆ. ಸೊ ಇಷ್ಟು ಐಟಮ್ ಸಿಗುತ್ತೆ ನಮಗೆ ಬಾಕ್ಸಲ್ಲಿ. ಆ್ಯಂಡ್ ನಮಗೆ ನಾನು ಯೂಸರ್ ಮ್ಯಾನ್ಯುಯಲ್ ಓದಿಲ್ಲ ಗೈಸ್. ಯೂಸರ್ ಮ್ಯಾನ್ಯುಯಲಲ್ಲಿ ಏನೇನೈತೆ, ಓಹೋ ಗೈಸ್, ಇದನ್ನು ಸೆಟಪ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಪ್ಲೀಸ್ ನೋಟ್ ಅಂತ ಅಂದ್ಬಿಟ್ಟು ಒಂದು ವಾರ್ನಿಂಗ್ ಕಾಷನ್ ಕೊಟ್ಟಿದ್ದಾರೆ ನಮಗೆ. ಸೊ ನಾನು ಯೂಸರ್ ಮ್ಯಾನ್ಯುಯಲ್ ನೋಡ್ತಾ ಇದ್ದಂಗೆ ನನಗೆ ಇವಾಗ ಗೊತ್ತಾಗಿದ್ದು. ಸೊ ಯೂಸರ್ ಮ್ಯಾನ್ಯುಯಲ್ ತುಂಬ ಇಂಪಾರ್ಟೆಂಟು. ಸೊ ಓದಿ ಅದನ್ನೊಂದ್ಸಲಿ. ಸೊ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಎನಿ ಮಾಡಿಫಿಕೇಷನ್ ಆರ್ ಅಡ್ಜಸ್ಟ್ಮೆಂಟ್ ವಿಲ್ ನಾಟ್ ಬಿ ಪರ್ಮಿಟೆಡ್ ವಿತೌಟ್ ಆಥರೈಸೇಷನ್ ಅಂತ ಕೊಟ್ಟಿದ್ದಾರೆ. ಸರಿನಾ? ಏನಾದರೂ ಮಾಡಿಫಿಕೇಷನ್ಸ್ ಅಂತ ಅಂದರೆ, ನಮಗೇನಾದ್ರು ಎಕ್ಸ್ಟ್ರಾ ಅದು ಇದು ಅಂತ ಏನಾದ್ರು ಕೆಲಸಗಳು ಮಾಡ್ತೀವಿ ಅಂತ ಅಂದರೆ ಅದು ಬೇಡ, ಮಾಡಬೇಡಿ ಅಂತ ಹೇಳಿದ್ದಾರೆ. ಮತ್ತು ದಿಸ್ ಡಿವೈಸ್ ಇಸ್ ನಾಟ್ ಎವರಿಬಡಿ ಹೌಸ್ ಲ್ಯಾಂಪ್. ಅಂದರೆ ಈ ಡಿವೈಸ್ ಬಂದು ಮನೇಲಿ ಲೈಟ್ಗಳು ಇರುತ್ತಲ್ಲ, ಸೊ ಅದಲ್ಲ. ವರ್ಕಿಂಗ್ ಓವರ್ 6 hours ಈಸ್ ನಾಟ್ ರೆಕಮೆಂಡೆಡ್. ವರ್ಕಿಂಗ್ 6 hours ಮೇಲೆ ರೆಕಮೆಂಡ್ ಮಾಡಲ್ಲ ಗೈಸ್ ಡಿಜಿಟೆಕ್ ಅವರು. ಯಾಕಂತ ಅಂದರೆ ಇದು ಅಷ್ಟು ಕೆಪಾಸಿಟಿ ಇಲ್ಲ ಅಂತ ಅನಿಸುತ್ತೆ. 6 hour ಮೇಲೆ ಯೂಸ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಕಾಷನ್ ಕೊಟ್ಟಿದ್ದಾರೆ ಇಲ್ಲಿ. ಡು ನಾಟ್ ಬಿ ಚಿಲ್ಡ್ರನ್ ಲೆಸ್ ದೆನ್ 12 years old ಯೂಸ್ ದಿಸ್ ಪ್ರಾಡಕ್ಟ್. ಡು ನಾಟ್ ಡೈರೆಕ್ಟ್ಲಿ ವಾಚ್ ಇನ್ ಟು ದ ಲೈಟ್ ಪ್ಯಾನಲ್ ಫಾರ್ ಎ ಲಾಂಗರ್ ಟೈಮ್. ಚಿಕ್ಕ ಮಕ್ಕಳು 12 ವರ್ಷದ ಕೆಳಗಡೆ ಇರೋ ಮಕ್ಕಳಿಗೆ ಇದನ್ನು ಕೊಡಬೇಡಿ, ಮತ್ತು ಇದನ್ನು ಡೈರೆಕ್ಟಾಗಿ ಲೈಟ್ನ ನೋಡಬೇಡಿ, ಕಣ್ಣಿಗೆ ಎಫೆಕ್ಟ್ ಅಂತ ಅಂದ್ಬಿಟ್ಟು ಇಲ್ಲೂ ಕೊಟ್ಟಿದ್ದಾರೆ. ಪ್ಲೀಸ್ ಮೇಕ್ ಶ್ಯೂರ್ ದ ಪ್ರಾಡಕ್ಟ್ ಈಸ್ ಪ್ರೊಟೆಕ್ಟೆಡ್ ಫ್ರಮ್ ಸ್ಟ್ರಾಂಗ್ ಸನ್ಶೈನ್ ಆ್ಯಂಡ್ ವೆಟ್ ಎನ್ವಿರಾನ್ಮೆಂಟ್. ಪ್ಲೀಸ್ ಮೇಕ್ ಶ್ಯೂರ್ ದ ಪ್ರಾಡಕ್ಟ್ ಈಸ್ ಪ್ರೊಟೆಕ್ಟೆಡ್ ಫ್ರಮ್ ಸ್ಟ್ರಾಂಗ್ ಸನ್ಲೈಟ್. ಓಕೆ ಗೈಸ್, ಇದನ್ನು ಸನ್ಲೈಟಿಂದ ಸನ್ಲೈಟಿಗೆ ಇಡಬಾರ್ದು ಡೈರೆಕ್ಟಾಗಿ. ಯಾಕಂತ ಅಂದರೆ ಇದು ಹೀಟ್ ಆದರೆ ಸೊ ಹೋಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಹಾಕಿದ್ದಾರೆ. ಮತ್ತು ವೆಟ್ ಎನ್ವಿರಾನ್ಮೆಂಟಲ್ಲಿ ಇಡಬೇಕು. ಓಕೆ, ಅದೇ ನಾರ್ಮಲ್ಲು. ಆಮೇಲೆ ಡು ನಾಟ್ ಟರ್ನ್ ಆನ್ ಆ್ಯಂಡ್ ಆಫ್ ದ ಪವರ್ ಸಪ್ಲೈ ಫ್ರೀಕ್ವೆಂಟ್ಲಿ ವೈಲ್ ಯೂಸಿಂಗ್ ದ ಪ್ರಾಡಕ್ಟ್. ಇದನ್ನು ಯೂಸ್ ಮಾಡಬೇಕಾದ್ರೆ ಸೊ ಆನ್ ಆ್ಯಂಡ್ ಆಫ್ ಯಾವಾಗಲೂ ಮಾಡಬಾರ್ದಂತೆ. ಪ್ಲೀಸ್ ಟರ್ನ್ ಆಫ್ ದ ಪವರ್ ಸಪ್ಲೈ ಬಿಫೋರ್ ಕ್ಲೀನಿಂಗ್ ದ LED ಲೈಟ್. ಯೂಸ್ ಡ್ರೈ ಕ್ಲಾತ್ ಫಾರ್ ಕ್ಲೀನಿಂಗ್. ಡು ನಾಟ್ ಯೂಸ್ ಕೆಮಿಕಲ್ ಆರ್. ಓಕೆ ಗೈಸ್, ನಾವು ಯೂಸರ್ ಮ್ಯಾನ್ಯುಯಲ್ನ ಏನು ಅಂತ ಅಂದ್ಕೊಂಡ್ಬಿಡ್ತೀವಿ, ಬಟ್ ನಮಗೆ ಗೊತ್ತಿಲ್ಲದಿರೋ ತುಂಬ ವಿಷಯಗಳು ಯೂಸರ್ ಮ್ಯಾನ್ಯುಯಲಲ್ಲಿ ನಮಗೆ ಸಿಗುತ್ತೆ. ಸೊ ಲಾಸ್ಟ್ ಪಾಯಿಂಟ್ ಏನಂತ ಅಂದರೆ, ನಾರ್ಮಲ್ ಈಗ ವೆಟ್ ಕ್ಲೋತಲ್ಲಿ ಒರೆಸ್ಬಾರ್ದಂತೆ, ಡ್ರೈ ಕ್ಲೋತ್, ಹೌದು ಡ್ರೈ ಕ್ಲೋತ್ನ ಯೂಸ್ ಮಾಡಬೇಕಂತೆ. ಸೊ ಇಷ್ಟು ಯೂಸರ್ ಮ್ಯಾನ್ಯುಯಲ್. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ಇದನ್ನು ಆನ್ ಮಾಡೋಕ್ಕೆ ನಮಗೆ ಡೈರೆಕ್ಟ್ ಈ ಥರ ಕೊಟ್ಟಿದ್ದಾರೆ. ಸರಿನಾ? ನಮ್ಗೆ ಯಾವುದೇ ರೀತಿ ಪ್ಲಗ್ಗಿಂಗ್ ಸಿಸ್ಟಮ್ ಎಲ್ಲ ಕೊಟ್ಟಿಲ್ಲ. ಸೊ ಈ ಥರ ಕೊಟ್ಟಿದ್ದಾರೆ ನಮಗೆ. ಸೊ ಇದನ್ನು ನಾವು ಯಾವ ಥರ ಆನ್ ಮಾಡಬಹುದು ಅಂತ ಅಂದ್ಬಿಟ್ಟು ಹೀಗೆ ನೋಡಬೇಕಾದ್ರೆ ನಮಗೆ ಸಜೆಷನ್ ಸಿಕ್ಕಿದ್ದು ಇದು 30 ವಾಟ್ಸು. ಸೊ ಈ ಚಾರ್ಜರ್ ಬಂದು 22.5 ವಾಟ್ ಸಪ್ಲೈ ಕೊಡುತ್ತೆ. ಓಕೆನಾ? ಸೊ ಪವರ್ ಸಪ್ಲೈ ಕೊಡುತ್ತೆ, ತೊಂದರೆ ಇಲ್ಲ. ಇದಕ್ಕಿಂತ ಜಾಸ್ತಿ ಪವರ್ ಸಪ್ಲೈ ಇರೋದನ್ನ ನೀವು ಹಾಕಬೇಡಿ. ಸೊ ಇದು ಯಾಕೆ ಅಂತ ಅಂದರೆ, ಪವರ್ನ ಕನ್ಸಂಪ್ಷನ್ ಆಗಿರ್ಬೋದು ಮತ್ತು ಪವರ್ ಸಪ್ಲೈ ಮಾಡೋದಾಗಿರ್ಬೋದು, ಸೊ ಇದು ಕಂಟ್ರೋಲ್ ಮಾಡುತ್ತೆ. ಜಾಸ್ತಿ ಪವರ್ ಕೊಡಬೇಕಾದ್ರೆ ಆಗಿರ್ಬೋದು, ಕಮ್ಮಿ ಪವರ್ ಕೊಡಬೇಕಾದ್ರೆ ಆಗಿರ್ಬೋದು, ಸೊ ಫ್ರೀಕ್ವೆಂಟಾಗಿ ಒಂದೇ ವಾಟಲ್ಲಿ ಪವರ್ ಸಪ್ಲೈ ಮಾಡುತ್ತೆ ಅಂತ ಅಂದ್ಬಿಟ್ಟು ಇದನ್ನು ನಾವು ಯೂಸ್ ಮಾಡ್ತೀವಿ. ಇಫ್ ಇಟ್ ಇನ್ ಕೇಸ್ ನಾವು ಬೇರೆ ಥರ ನಾವೇನಾದ್ರು ಆನ್ ಮಾಡೋಕ್ಕೆ ಹೋದರೆ ಸೊ ರಿಂಗ್ ಲೈಟ್ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನೋಡಿ, ಇಷ್ಟೇ ಮಾಮೂಲಿ ಪ್ಲಗ್ ಆ್ಯಂಡ್ ಪ್ಲೇ ಅನ್ನೋ ರೀತಿ. ಓಕೆನಾ? ಸೊ ಬನ್ನಿ ಗೈಸ್, ಫಸ್ಟು ಸೆಟಪ್ ಮಾಡಿಬಿಡೋಣ.
ಗೈಸ್ ಇವಾಗ ನಾನು ರಿಂಗ್ ಲೈಟ್ ಎಲ್ಲ ಸೆಟಪ್ ಮಾಡಿದ್ದೀನಿ. ಸೊ ಆನ್ ಮಾಡಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಒನ್ ಮೋರ್ ಅಡ್ವಾಂಟೇಜಸ್ ನಿಮಗೆ ಏನಂತ ಅಂದರೆ ನೋಡಿ, ಇದು ನಿಮಗೆ ಕಾಣಿಸ್ತಾ ಇದೆಯಲ್ಲ, ಫುಲ್ಲಿ ಅಡ್ಜಸ್ಟಬಲ್ ಗೈಸ್, ಫುಲ್ಲಿ ಅಡ್ಜಸ್ಟಬಲ್. ಸೊ ಯಾವ ಥರ ತೋರಿಸ್ತೀನಿ ನೋಡಿ. ನಿಮಗೆ ನಾರ್ಮಲ್ ಆಗಿ ಇದನ್ನು ಓಪನ್ ಮಾಡಿದ್ರೆ ಇದೆ. ಸೊ ಗೈಸ್ ಇಲ್ಲಿ ನಾನು ವಾಯ್ಸ್ ಓವರ್ ಹೊಂಟೋಗ್ಬಿಟ್ಟಿದೆ. ಸೊ ಇವಾಗ ಕೊಡ್ತಾ ಇದ್ದೀನಿ, ಏನು ತಗೋಯ್ತು ಅಂತ ಗೊತ್ತಿಲ್ಲ. ಸೊ ಈ ಸ್ಟ್ಯಾಂಡಲ್ಲಿ ಇದನ್ನು ನೋಡಿ ನಾರ್ಮಲಾಗಿ ಹಿಂಗೆ ಎತ್ಕೊಂಡು ಟೈಟ್ ಮಾಡಿದ್ರೆ ಸೊ ಜಾಸ್ತಿ ಉದ್ದ ಬರುತ್ತೆ. ಇಫ್ ಇಟ್ ಇನ್ ಕೇಸ್ ಹಿಂಗೆ ಫ್ಲ್ಯಾಟಾಗಿ ಕೊಟ್ಟರೆ ಸೊ ಇದು ಪ್ರೊಟೆಕ್ಟಿವ್ ಆಗೂ ಇರುತ್ತೆ ಮತ್ತು ಒಂದು ನಾರ್ಮಲ್ ಲೆಂತಲ್ಲಿ ಕೂಡ ಇರುತ್ತೆ. ಗೈಸ್ ಇಲ್ಲಿ ನಾನು ಕನೆಕ್ಟಿವಿಟಿಗೆ 22.5 ವಾಟ್ಸ್ದು ಅಡಾಪ್ಟರ್ ಯೂಸ್ ಮಾಡಿದ್ದೀನಿ. ಸೊ ಸೇಫ್ ಆಗಿರುತ್ತೆ ಮತ್ತು MI ಬ್ರ್ಯಾಂಡ್ದು. ಬ್ರೀಫಾಗಿ ಇರಿ ನೋಡಿ, ಆನ್ ಆದಾಗ ಈ ಥರ ಸಿಂಬಲ್ ಬರುತ್ತೆ, ಬ್ಲೂ ಲೈಟ್, ಫುಲ್ಲು ಬ್ಲೂ ಲೈಟ್ ಬರುತ್ತೆ. ಇಷ್ಟು ಬ್ರೀಫಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸೊ ಇದ್ರ ಬಗ್ಗೆ ನನಗೂ ಆಲ್ಮೋಸ್ಟ್ ಗೊತ್ತಿರಲಿಲ್ಲ. ಓಕೆನಾ. ಸೊ ನಾನು ರಿಸರ್ಚ್ ಮಾಡಿದಾಗ ನನಗೂ ಗೊತ್ತಾಗಿದ್ದು. ಸೊ ಒಂದು 3-4 ವಿಡಿಯೋ ನೋಡಾದ್ಮೇಲೆ ಗೊತ್ತಾಗಿದ್ದು. ಸೊ ಆ 3-4 ವಿಡಿಯೋ ಸೇರಿಸಿ ಒಂದೇ ವಿಡಿಯೋದಲ್ಲಿ ಮಾಡಿ ಹೇಳಿದ್ರೆ ಸೊ ನಿಮಗೂ ಅರ್ಥ ಆಗುತ್ತೆ. ಹೊಸ ಕ್ರಿಯೇಟರ್ಸ್ ಯಾರಾದರೂ ನೋಡ್ತಾ ಇದ್ದರೆ, ಸೊ ಅವರು ತಗೋಬೇಕಂತ ಇದ್ದರೆ ಸೊ ನೋಡಿ ಆರಾಮಾಗಿ ತಗೊಳ್ಳಿ ಅಂತ ಅಂದ್ಬಿಟ್ಟು ಇಷ್ಟು ಬ್ರೀಫಾಗಿ ಹೇಳ್ತಾ ಇರೋದು. ಇದೇ ತೊಗೊಳ್ಳಿ ಗೈಸ್, ಕಾಯ್ದುಬಿಟ್ಟು ಲೇಟ್ ಆದರೂ ಪರವಾಗಿಲ್ಲ, ಕಂಪ್ನಿದೇ ತೊಗೊಳ್ಳಿ. ಒಂದು 300-400 ರೂಪಾಯಿ ಜಾಸ್ತಿನೇ ಆಗ್ಬೋದು. ಸೊ ಇದೇ ಕಂಪ್ನಿ ಅಲ್ಲ ಅಂದ್ರೂ ಯಾವ್ದಾದ್ರು ಒಂದು ಒಟ್ಟಿನಲ್ಲಿ ಒಂದು ಬ್ರ್ಯಾಂಡ್ ಕಂಪ್ನಿ ತೊಗೊಳ್ಳಿ, ಒಂದು ಒಳ್ಳೆ ಬಾಳಿಕೆ ಬರುತ್ತೆ, ಕ್ವಾಲಿಟಿ ಪ್ರತಿಯೊಂದು ಚೆನ್ನಾಗಿರುತ್ತೆ ಗೈಸ್. ಸೊ ಬನ್ನಿ ಇವಾಗ ಲೈಟ್ ಆನ್ ಮಾಡುವ ಅಂತ. ಇದನ್ನು ನಾವು ಆನ್ ಮಾಡಿದಾಗ ನೋಡಿ ಈ ಥರ ಬರುತ್ತೆ. ಓಕೆನಾ. ಇದರಲ್ಲಿ ನೋಡಿ ಬ್ರೈಟ್ನೆಸ್ನ ಮೈನಸ್ ಮಾಡ್ಬೋದು, ಮತ್ತು ಪ್ಲಸ್ ಮಾಡೋ ಆಪ್ಷನ್ನು ಇದೆ. ಆಮೇಲೆ ಲೈಟ್ನ ಚೇಂಜ್ ಮಾಡಿಸ್ಬೋದು. 3 ಮೋಡ್ಸ್ ಇದೆ ನಾನು ಇದರಲ್ಲಿ ತೊಗೊಂಡಿರೋದ್ರಲ್ಲಿ ನೋಡಿ, ವಾಮು, ಬ್ರೈಟು ಮತ್ತು ನ್ಯಾಚುರಲ್ಲು, ಇಷ್ಟು ಲೈಟ್ ಇದೆ. ಸೊ ಇದಾಗಿತ್ತು ಇವತ್ತಿನ ಕಂಟೆಂಟ್ ವಿಡಿಯೋ. ಓಕೆ ಗೈಸ್, ನೋಡಿದ್ರಿ ಎಲ್ಲ ಇನ್ಫಾರ್ಮೇಷನ್ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಮತ್ತೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನಾಳೆ ವಿಡಿಯೋದಲ್ಲಿ. ಅಂಟಿಲ್ ದೇನ್ ಟೇಕ್ ಕೇರ್, ಬಾಯ್ ಬಾಯ್. ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಗೈಸ್. ಓಕೆ, ಸಿಗುವ ನಾಳೆ ವಿಡಿಯೋದಲ್ಲಿ. ಬಾಯ್ ಗೈಸ್. ಆ್ಯಂಡ್ ಗೈಸ್ ಒನ್ ಮೋರ್ ಥಿಂಗ್, ಇದನ್ನು ನೀವೇನು ನೋಡ್ತಾ ಇದ್ದೀರ ನೋಡಿ, ನನ್ನ ಪ್ರಕಾರ ಫ್ಯೂಚರಲ್ಲಿ ಹೋಲ್ಡರ್ ಕೊಡ್ಬೋದು ಗೈಸ್ ಇದಕ್ಕೆ. ಸೊ ಆ ಕಡೆ ಈ ಕಡೆ ಹಿಂಗೆ ನೀಟಾಗಿ ಹಿಡ್ಕೊಂಡು ವಿಡಿಯೋ ಮಾಡೋ ಥರ, ಇನ್ನು ಹ್ಯಾಂಡು ವಿತೌಟ್ ಸ್ಟ್ಯಾಂಡು ಆ ಕಡೆ ಈ ಕಡೆ ಹೋಲ್ಡರ್ ಕೊಟ್ಬಿಟ್ಟು ಮಾಡೋ ಥರ ಮಾಡಬಹುದು ಫ್ಯೂಚರಲ್ಲಿ.